ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ಶ್ವಾಸ ಮುದ್ರೆ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಯಾವ ರೀತಿ ದೂರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಯೋಣ. ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕಿರುಬೆರಳು ಮತ್ತು ಉಂಗುರದ ಬೆರಳನ್ನು ಹೆಬ್ಬೆರಳ ಮಧ್ಯದ ಭಾಗಕ್ಕೆ ತಾಗಿಸಬೇಕು. ನಂತರ ಮಧ್ಯದ ಬೆರಳನ್ನು ಹೆಬ್ಬೆರಳ ತುದಿಗೆ ತಾಗಿಸಿ ತೋರಬೆರಳನ್ನು ನೇರವಾಗಿ ಇರಿಸಬೇಕು. ಇದನ್ನು ಶ್ವಾಸ ಮುದ್ರೆ ಎಂದು ಕರೆಯುತ್ತಾರೆ. ಸುಮಾರು 15 ರಿಂದ 20 ನಿಮಿಷಗಳ ಕಾಲ ಮಾಡಬೇಕಾಗುತ್ತದೆ. ಇದರಿಂದ ಏನಪ್ಪ ಯೂಸಸ್ ಅಂದ್ರೆ ಆಸ್ತಮಾ, ಉಬ್ಬಸ, ಗೂರಲು ದೂರವಾಗುತ್ತದೆ. ಮತ್ತೆ ಲಂಗ್ಸ್ಗೆ ಸಂಬಂಧಪಟ್ಟ ಎಲ್ಲ ದೋಷಗಳು ಸಹ ದೂರವಾಗುತ್ತದೆ. ಸರಿನಾ? ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.